ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಬೆಳಿಗ್ಗೆ ಒಂದು 5:30 ಹಂಗೆ ಬಿಟ್ರಿ ಮನೆ ಬಿಟ್ಟು ಆ್ಯಕ್ಚುಲಿ ಯಾವುದು ಗೋಪಾಲ ಸ್ವಾಮಿ ಹಿಲ್ಸ್ ಹೋಗೋಣ ಅಂತ ಅದೇ ದಾರಿ ನಮ್ಮದು ಯಾವ್ದು ಮಳವಳ್ಳಿ ಸೈಡಿಂದ ಬಂದ್ವಿ ಕನಕಪುರ ಮೇಲೆ. ಸೊ ಇವಾಗ ಇಲ್ಲಿ ಸರಿ ಹೋಗೋ ದಾರಿನೇ ಗಗನಚುಕ್ಕಿ ಅಲ್ವಾ, ಕೂರ್ಗ್ ಫುಲ್ಲು ಮಳೆ ಬೇರೆ ಬರ್ತಿದೆ. ಸರಿ ಅದೇ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ವ್ಯೂ ಅಂತೂ ಸಕ್ಕತ್ತಾಗಿದೆ ಇವಾಗ. ಸೊ ಮಿಸ್ ಮಾಡ್ತೀರಾ ಎಲ್ಲರೂ ಬನ್ನಿ. ವ್ಯೂ ಹಂಗೆ ನೋಡಿದ್ರೆ ವ್ಯೂ ಅನಿಸುತ್ತೆ. ಮೇಲೆ ಬೇರೆ ಇಷ್ಟು ದಿನ ವ್ಯೂ ಪಾಯಿಂಟ್ವರೆಗೂ ಬಿಡ್ತಾಯಿದ್ರು. ಇವತ್ತು ಯಾರೋ ಬ್ಯಾರಿಕೇಡ್ ಎಲ್ಲ ಓಪನ್ ಮಾಡಿ ಇಲ್ಲಿವರೆಗೂ ಬಂದುಬಿಟ್ಟಿದ್ದೀವಿ. ಸಕ್ಕತ್ತಾಗಿದೆ ವ್ಯೂ ಅಂತೂ. ಮಿಸ್ ಮಾಡ್ತೀರಾ ಬಂದುಬಿಡಿ ಮಾನ್ಸೂನ್ ಮುಗಿಯೋಷ್ಟೊತ್ತಿಗೆ. ಆ ಜಾಗದಲ್ಲಿ ಬಿದ್ದರೆ ಸ್ಪಾಟ್ ಔಟೆ. ಏನು ಮಗ, ಅಲ್ಲಿ ಬಿದ್ದರೆ ಸ್ಪಾಟ್ ಔಟೆ, ಏನು ಕಾಣೋದೇ ಇಲ್ಲ. ಹೆಂಗೆ ಬರ್ತಿದೆ ನೋಡ ಆ ಕಡೆಯಿಂದ ಎಲ್ಲ ಕೂರ್ಗಿಂದ ಬರ್ತಿದೆ ನೀರು, ಕಾವೇರಿ ನೀರು. ಆಡಿ ಇನ್ನೂ ಜಗಳ ಆಡಿ, ಚೆನ್ನಾಗಿ ಜಗಳ ಆಡಿ, ಇನ್ನೂ ಡಬಲ್ ಜಗಳ ಆಡಿ. ಬ್ಯಾರಿಕೇಡು ಓಪನ್ ಮಾಡಿಟ್ಬಿಟ್ಟಿದ್ದಾನೆ. ಸೊ ಎಲ್ಲರೂ ಕೆಳಗಡೆ ಹೋಗ್ಬಿಟ್ಟಿದ್ರು. ಪೊಲೀಸ್ ಅವನು ಜಗಳ ಆಡ್ಕೊಂಡು ಬಿಟ್ಟವ್ರೆ, ಏನಕ್ಕೆ ಬಿಟ್ರಿ ಅಂತ. ಸೊ ಇದೇ ನಿಮ್ಗೆ ಇವತ್ತಿನ ವ್ಯೂ, ಗಗನಚುಕ್ಕಿ ಭರಚುಕ್ಕಿ ಫಾಲ್ಸಿನ ವ್ಯೂ. ಸೂಪರ್ ಆಗಿದೆ ಇದು. ಸೊ ನೆಕ್ಸ್ಟು ಇಲ್ಲಿಂದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಬೇಕು. ಸೊ ಸ್ವಲ್ಪ ಹೊತ್ತು ಇಲ್ಲಿ ಇಟ್ಬಿಟ್ಟು ಆಮೇಲೆ ಇಲ್ಲಿಂದ ಬಿಡೋಣ. ವ್ಯೂ ನೋಡ್ಕೊಂಡು ಸಕ್ಕತ್ತಾಗಿದೆ. ಬರೋರಿದ್ರೆ ಬೇಗ ಬನ್ನಿ. ಲಾಸ್ಟ್ ಟೈಮ್ ಬರುವಾಗ ನಾವು ಇಲ್ಲಿಗೆ ಕಲ್ಲಿಗಿಲ್ಲೆಲ್ಲ ಕಾಣಿಸ್ತಿತ್ತು. ಇವಾಗ ನೋಡೋಣ ಬರೀ ನೀರು ಫುಲ್ಲು. ಅದೇನು ರೈಲ್ವೆ ಟ್ರ್ಯಾಕಾ? ಹಾಂ, ಎಲ್ಲೊಂದು 5 ಕಿಲೋಮೀಟ್ರ್ ಇರುವಾಗ ಬಸ್ಸಲ್ಲಿ ಹೋಗ್ಬೇಕಾಗುತ್ತೆ. ಅದು ಕಾರೇ ಬಿಡ್ಬೋದು ಮೇಲೆ ಬರೋದು. ಯಾವುದೋ ಬೆಟ್ಟ ಅದೇನಾ ಅಲ್ಲಿ ಕಾಣ್ತಿದೆಯಲ್ಲ ಅದ? ಎಲ್ಲ ಕಾರ್ಗಳು ಇಲ್ಲೇ ಹಾಕೊಂಡವ್ರೆ. ಅಲ್ಲಲ್ಲಿ ಗೊತ್ತಿಲ್ಲ. ಸೂರ್ಯಕಾಂತಿ ಹೂವು ಅಲ್ಲಿ ನೋಡು, ಸೂರ್ಯಕಾಂತಿ ಹೂವು. ಆವಾಗ ಬಾ, ಯಾರಾದ್ರೂ ಬ್ಲಾಕ್ ಮಾಡ್ದಕ್ಕೆ ನೋಡ. ನಾನಿದೆ ಫಸ್ಟ್ ಟೈಮ್ ಬರ್ತಿರೋದು. ನಿಮ್ಮ ಧರ್ಮಸ್ಥಳ ಹಸುಗಳಂತಲ್ಲ. ಜಗಳ ಬೇರೆ ಆಡ್ಕೊಂಡು ಹೋಗ್ತಾ ಇದೆ ರೋಡಲ್ಲಿ. ಲವ್ ಬರ್ಡ್ಸ್. ಅನ್ಸುತ್ತೆ ಕಾಣಿಸ್ತಿದೆ ಆಚೆ ಅಲ್ಲ? ಹಾಂ, ರೇಸಲ್ಲಿ ನನ್ನಿಂದ ಹಂಗೆ ತೆಗಿ, ನಂದು ತೆಗಿ. ಮುಂದೆ ಕಾಣಿಸ್ತಿದೆ ನೋಡಿ, ಅದೇ ಗೋಪಾಲ ಸ್ವಾಮಿ ಬೆಟ್ಟ. ನೋಡ್ಕೊಳ್ಳಿ, ಕಾರಲ್ಲೇ ಬಿಟ್ಟರೆ ಚೆನ್ನಾಗಿರುತ್ತೆ. ಆರಾಮ ಹೋಗೋ, ಸರಿ ಓವರ್ಟೇಕ್ ಮಾಡ್ಕೊಂಡು ಹೋಗೋ. ಬೈಕಲ್ಲಿ ಬಂದರೆ ಸೂಪರ್ ಆಗಿದ್ದೀರದು. ಗೋಪಾಲ ಸ್ವಾಮಿ ಬೆಟ್ಟ ರೀಚ್ ಆದ್ರಿ. ಒಂದು 1 ಅವರ್ ಆಯಿತು, 1-2 ಅವರ್ಸ್ ಆಯಿತು. ಟೋಟಲಾಗಿ 90 ಕಿಲೋಮೀಟರ್ಸ್ ಇತ್ತು. ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಲಿಸ್ಬಿಡ್ಬೇಕು, ಪ್ರೈವೇಟ್ ವೆಹಿಕಲ್ಸ್ ಇಲ್ಲಿಗೆ ಲಾಸ್ಟು. ಇಲ್ಲಿಂದ ಬಸ್ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೇಕಾಗುತ್ತೆ. ಬಸ್ ನಿಂತಿದೆ ನೋಡಿ ಒಳಗಡೆ.
ಫುಲ್ಲು ಕ್ಯೂ ಬಸ್ಸು ಟಿಕೆಟ್ಗೆ. ಲೇಡೀಸ್ ಫ್ರೀ ಆಧಾರ್ ಕಾರ್ಡ್ ತೋರಿಸಿದ್ರೆ. ಬಂಡೀಪುರ್ ಟೈಗರ್ ರಿಸರ್ವ್ ಟೈಮಿಂಗ್ಸ್ ಹಾಕಿದ್ದಾರೆ 8:30 AM to 4 PM. ಸೊ ಇಲ್ಲಿ ಟಿಕೆಟ್ ತಗೊಂಡು ಈ ಜಾಗದಲ್ಲಿ ಟಿಕೆಟ್ ತಗೊಂಡು ಹಿಂಗೆ ಒಳಗಡೆ ಹೋಗೋದು. ಸರಿ, ಬಸ್ಸಲ್ಲಿ ಹೋಗುವಾಗ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಎಲ್ಲ ಬಸ್ಸಲ್ಲಿ ಅದು ಕುತ್ಕೊಂಡಿದ್ದೀವಿ ಈಗ. ಜಾತ್ರೆ ಕರ್ಕೊಂಡು ಹೋಗ್ತಿದ್ದಾರೆ. ಒಬ್ಬರಿಗೆ ಅಪ್ ಆ್ಯಂಡ್ ಡೌನು 60 ರೂಪಾಯಿ ಟಿಕೆಟು. ಫೋನ್ ಕಿತ್ಕೊಂಡು ಹೋಗ್ಬಿಡ್ತೀರ ಯಾರು ಬಂದ್ಬಿಟ್ಟು ಓಡ್ಬಿಟ್ಟು ಇರ್ಬಿಡ್ಬೋದು ಇದರಿಂದ. ಜನ ಬನ್ರಿ, ಬೇಗ ಬನ್ನಿ, ಹೋಗೋಣ. ಇಲ್ಲೂ ನಾರ್ತ್ ಇಂಡಿಯನ್ಸ್, ಎಲ್ಲ ಕಡೆ ನಾರ್ತ್ ಇಂಡಿಯನ್ಸ್, ಎಲ್ಲೋದ್ರೂ ಹಿಂದಿ. ಹುಡುಗನ್ನೇ ಒಳಗಡೆ ಹಾಕೊಂಡ್ಬಿಟ್ಟವ್ರೆ. ವಿಂಡೋ ಒಳಗಡೆ ಅಂದೇ ಬಿಸಾಕಿರೋದು ಹುಡುಗನ್ನ. ಯಾರ್ರೀ ಅದು? ಬೇಗಮ್ ಅಂದು ಲೈಟ್ ಫೀಲ್ ಹಂಗೆ ಇದೆ. ಚಪ್ಪಲಿ ಕತ್ಕೊಂಡು ಹೋಗ್ಬಿಡ್ತಾರ ಅಂತ. ಅಯ್ಯೋ, ಫಾರೆಸ್ಟ್ ಅಂದ್ರು ನೋಡಿದ್ರೆ ಓಪನ್ ಫೀಲ್ಡ್ ಇದ್ದಂಗೆ ಹೆವಿ ಭಯಂಕರ ಗಾಳಿ. ಹೋಗೋಣ ಒಳಗೆ. ಒಳಗಡೆ ನಡಿ ಬೇಗ ಹೋಗಿ ಬಂದ್ಬಿಡ. ಎಲ್ಲರೂ ಪೀಸ್ ಮಾಡ್ತಿದ್ದಾರೆ ಗಾಲಿಗೆ. ಹೆಂಗೆ ಕಾಣಿಸ್ತಿದ್ದಾರೆ ನೋಡು. ಏನ್ರಿ ಇದು, ಬಸ್ಸಿಗೆ ಈ ರೇಂಜ್ ಕ್ಯೂ ನಿಂತ್ಕೊಂಡ್ಬಿಟ್ಟಿದಾರಲ್ಲ. ಫಸ್ಟ್ ಚಪ್ಪಲಿ ಹಾಕೊಳ್ಳೋಣ ಬರಪ್ಪ. ಇಷ್ಟು ಜನ ಖಾಲಿ ಆಗೋಷ್ಟೊತ್ತಿಗೆ 4 ಬಸ್ ಬರಬೇಕು. ಒಳ್ಳೆ ಕತೆ. ತಗೋ ಬೇಗ ಚಪ್ಪಲಿ ಹಾಕಿ ಹೋಗೋಣ, ಹೊಟ್ಟೆ ಹಸಿತಿದೆ.